ಹಾಯ್ ಹಲೋ ನಮಸ್ಕಾರ ನೋಡ್ರಿ. ಈಗ ಲಾಗ್ ಸ್ಟಾರ್ಟ್ ಮಾಡೀವಿ ನೋಡ್ರಿ. ಇವತ್ತು ಹಬ್ಬ ಅಲ್ರಿ, ಎಲ್ಲ ಕೆಲಸ ಮುಗಿತ್ರಿ. ಈಗೆಲ್ಲ ಮುಂಜಾಳೆದ ಬಾಂಡೆದೆಲ್ಲ ತಿಕ್ಕಿ ಕೆಲಸ ಆಗ್ಯದ್ರಿ. ಈಗ ಬ್ಯಾಳಿಗೆ ಇಟ್ಟೀನ್ರಿ, ಅನ್ನ ಮಾಡೀನ್ರಿ. ಆಮೇಲೆ ಈ ಸದ್ದ ಬೇವು ಹೆಂಗೆ ಮಾಡ್ತಾರೆ ನಮ್ಮ ಕಡೆ ಅಂತೇಳಿ ಇವತ್ತಿಂದು ಲಾಗ್ನೊಳಗೆ ತೋರಿಸ್ತೀವಿ ಬರ್ರಿ. ನಮ್ಮ ಕಡೆ ಸಿಂಪಲ್, ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ಮಾಡ್ತಾರೆ ರೀ. ಹೆಂಗೆ ಬೇವು ಮಾಡ್ತೀವಿ ಅಂತ ತೋರಿಸ್ತೀವಿ ಬರ್ರಿ. ಅದಲ್ಲಪ್ಪು ಏನು ಇವತ್ತೇನದ ಬೇವು ಮಾಡೋದು ನಮ್ಮ ಕಡೆ ಹೆಂಗೆ ಮಾಡ್ತೇವೆ ತೋರಿಸ್ತೇವೆ ಬರ್ರಿ. ಇವತ್ತು ಸಾಲಿ ಸೂಟಿ ಅದ್ರಿ ನಮ್ಮ ಸಮರ್ಥಂದ್ರಿ. ಇವತ್ತು ಸಾಲಿಗೆ ಹೋಗಲ್ರಿ, ಹಬ್ಬ ಅದಲ್ರಿ, ಸೂಟಿ ಕೊಟ್ಟಾರ್ರಿ. ನಿನ್ನೆ ಅವನಿಗೆ ಬಟ್ಟೆ ತಂದೀವ್ರಿ. ಎಲ್ಲಿ ಹುಡುಕಾಡಿ ಸಾಕಾಗಿ ಹೋಗಿ ಬಟ್ಟೆ ತಂದೀವ್ರಿ. ಇವತ್ತು ಹಬ್ಬ ಹೆಂಗೆ ಮಾಡ್ತೈತೆ ತೋರಿಸ್ತೀವಿ ಬರ್ರಿ. ನಮ್ಮ ಸೈಡ್ ಹೊಲ್ದಾಗೆ ಇರೋರ್ದು ಹಬ್ಬ ಹೆಂಗೆ ಆಗ್ತದತ್ತೆ ತೋರಿಸ್ತೀವಿ ಬರ್ರಿ. ನೋಡ್ರಿ ನಮ್ಮ ಸೈಡ್ ಹೆಂಗೆ ಬೇವು ಮಾಡ್ತಾರತ್ತೇಳಿ. ಇದ್ರಾಗ ಹುಂಚಿಕಾಯಿ ಕಲಿಸಿದ್ದು ರಸ ತೊಗೊಂಡೀನಿ. ಆಮೇಲೆ ಪುಟಾಣಿ ಹಾಕೊಂಡೀನಿ, ಯಾಲಕ್ಕಿ ಪುಡಿ ಹಾಕೊಂಡೀನಿ ನೋಡ್ರಿ ಇದ್ರೊಳಗೆ. ಈಗ ಬೆಲ್ಲ ಹಾಕಿ ಕಲಿಸ್ಕೊತೀನಿ ನೋಡ್ರಿ. ಹಿಡಿಯಪ್ಪ, ಬೆಲ್ಲ ಹಾಕು, ಹಾಕು ಚಮಚಲಿ. ಹಾಕು ಬೆಲ್ಲ, ಹಾಕು ಅರ್ಧ ಹಾಕು. ಹಾಕಿ ಇನ್ನೊಂದು ಸ್ವಲ್ಪ ಹಾಕು. ನಮ್ಮ ಕಡೆ ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ಮಾಡ್ತೀವ್ರಿ. ಬೇವು ಬೆಲ್ಲ ಅಂತ ಹೇಳ್ತಾರಲ್ರಿ, ಅದೇ ಇಷ್ಟೇ ಮಾಡಿಬಿಡೋದು ನೋಡ್ರಿ. ಒಬ್ಬೊಬ್ಬರೆಲ್ಲ ನಮ್ಮ ಕಡೆ ಬರೀ ಬೇವು ಬೆಲ್ಲ ತಿಂದು ಬಿಟ್ಬಿಡ್ತಾರ್ರಿ. ಇದನ್ನೇನು ಮಾಡೋದೇ ಇಲ್ರು. ಸುಮ್ಮ ನಮ್ಮ ಸಂಪತ್ತ ಸಮರ್ಥ ಕುಡಿತಾರಂತೇಳಿ ಮಾಡ್ಲಿಕ್ಕತ್ತೀವಿ. ಈಗ ಮಾವಿನಕಾಯಿ ತೊಗೊಂಡೀನಿ, ಆಮೇಲೆ ಬಾಳಿಕಾಯಿ ರೀ. ಇದು ಬೇವು ನೋಡ್ರಿ. ಇದ್ರೊಳಗೆ ಹಾಕಿ ಕಲಿಸ್ತೀನಿ ನೋಡ್ರಿ. ಹಾಕಪ್ಪ, ಮಾವಿನಕಾಯಿ ಹಾಕು. ಅದನ್ನು ಹಾಕು, ಚಮಚಲಿ ಹಾಕು, ಚಮಚಲಿ. ಹಾಕು. ಹಾಂ ಹಾಕ್ತಾನೆ ತಮ್ಮ ಸುಮ್ಮಿವ್ರು. ಹಾಕು. ಬಿಡು, ಇದು ಬಟಲ್ದಂದು ಹಾಕು, ಬೇವು ಹಾಕೋದು. ಹಾಕು. ಬಿಡು ಬಿಡು, ಸಾಕು ಬಿಡು, ಕಲಿಸ್ಬಿಡು. ಬೇವು ರೆಡಿ. ಕಲಸೋದಕ್ಕೆ ನೋಡ್ರಿ. ಮೊನ್ನೆ ಒಂದು ಬೇರೆ ಥರ ಕಟ್ಟಿನ ಸಾರು ಮಾಡಿದ್ನಲ್ರಿ. ಈಗ ಪೂರಾ ಸಿಂಪಲ್ ನೋಡ್ರಿ. ಮನ್ಯಾಗ ಏನೂ ಇರ್ಲಪ್ಪ, ಬರೀ ಖಾರ ಇದ್ದಕ್ಕಾರ ಮಸಾಲೆ ಖಾರ ಇದ್ದ ಅಂತಂದ್ರಿ. ಈ ಥರ ಇದು ಮಾಡ್ಬೇಕು ನೋಡ್ರಿ ಕಟ್ಟಿನ ಸಾರು. ಬರೀ ಮಸಾಲೆ ಖಾರ ಇತ್ತಪ್ಪ ಅಂದ್ರೆ, ಟೊಮ್ಯಾಟೋದು ಏನೂ ಇರ್ಲಿಕ್ಕಪ್ಪ ಅಂದ್ರೆ ಈ ಥರ ಕಟ್ಟಿನ ಸಾರು, ಸಿಂಪಲ್ ಕಟ್ಟಿನ ಸಾರು ಮಾಡಿರಿ. ನಾ ಮಾಡ್ಲಿಕ್ಕತ್ತೀನಿ ನೋಡ್ರಿ ಈ ಥರ ರೀ. ಈಗ ಒಂದು ಬೊಗಣಿ ಇಟ್ಟೀನಿ ರೀ. ಇದ್ರೊಳಗೆ ಎಣ್ಣೆ ಕಾಯತನ ಜೀರಿಗೆ ಸಾಸ್ಮೆ ಹಾಕೋಬೇಕು ನೋಡ್ರಿ. ಎಣ್ಣೆ ಕಾಯ್ದ ನಂತರ ರೀ. ಭಾರಿ ಸಿಂಪಲ್ ಅಂದ್ರೆ ಸಿಂಪಲ್ ರೀ. ಮೊನ್ನೆನ ಎಲ್ಲ ಹಿಂದಿನ ವಿಡಿಯೋದಾಗ ರೀ ಟೊಮ್ಯಾಟೊ ಅದೆಲ್ಲ ಹುರಿದು ಹಾಕಿದ್ದೆ ರೀ. ಈಗ ಸಿಂಪಲ್ ಮಾಡ್ಲಿಕ್ಕತ್ತೀನಿ ರೀ. ಇದೊಂಥರ ಇರಲಿಯಪ್ಪ ಅಂಥೇಳಿ. ಈಗ ನೋಡ್ರಿ, ಜೀರಿಗೆ ಸಾಸ್ಮೆ ಹಾಕ್ಕೊಂಡೇನಿ ರೀ. ಸ್ವಲ್ಪ ಕೊರಿಬೇವು ರೀ. ಈ ಥರನೂ ಭಾರಿ ಆಗ್ತದ್ರಿ, ಮಾಡ್ಕೊಂಡು ಉಂಡ್ರಿ ನೋಡ್ರಿ ಒಮ್ಮೆ. ಈಗ ಬೆಳ್ಳುಳ್ಳಿ, ಏನೂ ಹಾಕೋದಿಲ್ರಿ, ಭಾರಿ ಸಿಂಪಲ್ ರೀ ಇದು. ಈಗ ಇದರೊಳಗೆ ಖಾರ ಹಾಕ್ಬೇಕ್ರಿ. ಎಣ್ಣೆ ಒಳಗೆ ಇದೆ, ಎಣ್ಣೆ ಏನೂ ಹಾಕ್ಲಾರ್ನಿ ಎಣ್ಣೆ ಒಳಗೆ ಖಾರ ಹಾಕಿದ್ರೆ ಭಾರಿ ಮಸ್ತ್ ಆಗ್ತದೆ ನೋಡ್ರಿ. ಇದ್ರೊಳಗೆ ಖಾರ ಹಾಕ್ಬೇಕ್ರಿ, ಎಣ್ಣೆ ಒಳಗೆ ರೀ. ಚಂದ ಬೇಯ್ಬೇಕ್ರಿ ಎಣ್ಣೆ ಒಳಗೆ ರೀ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರ ಹಾಕೊಳ್ಳೋದು ನೋಡ್ರಿ. ಈಗ ಹುಂಚಿಕಾಯಿ ರಸ ತೊಗೊಂಡೇನಿ ರೀ, ಅದನ್ನು ಹಾಕೊಳ್ಳೋದು ನೋಡ್ರಿ. ಇದು ಹುಂಚಿಕಾಯಿ ರಸ ಕುದಿಯತನ ಬಿಡ್ಬೇಕು ನೋಡ್ರಿ.
ನೋಡ್ರಿ ಹುಂಚಿಕಾಯಿ ರಸ ಹಾಕೊಂಡಿದ್ನಲ್ರಿ, ಈಗ ಅದು ಚಂದ ಕುದ್ದದ್ರಿ. ಈಗ ಕಟ್ಟ ತೆಗ್ದಿರ್ತೀನಲ್ರಿ, ಬ್ಯಾಳಿ ಕಟ್ರಿ, ಅದು ಹಾಕೊಳಕತ್ತೀನಿ ನೋಡ್ರಿ. ನಮಗೆ ಹಳಸ್ಬೇಕಂದ್ರೆ ತಿಳಿಯಾಗಿ ಬೇಕಂದ್ರೆ ತಿಳಿ ಮಾಡ್ಕೊಳ್ಳೋದ್ರಿ, ಸ್ವಲ್ಪ ಗಟ್ಟಿ ಇರ್ಬೇಕಂದ್ರೆ ಗಟ್ಟಿನೇ ಹಿಡ್ಕೊಳ್ಳೋದು ನೋಡ್ರಿ. ಒಂದು ಸ್ವಲ್ಪ ತಿಳಿ ಮಾಡ್ಲಿಕ್ಕತ್ತೀನಿ ರೀ, ಹೋಳಿಗೆ ಒಳಗೆ ಹಾಕೊಂಡು ಉಣ್ತಾರ ಅಂತೇಳಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ರೀ. ಒಬ್ಬೊಬ್ಬರು ಟಮಾಟಿ ಅದು ಉಳ್ಳಾಗಡ್ಡಿ ಎಲ್ಲ ಹುರಿದು ಸುಟ್ಟು ಹಾಕ್ತಾರೆ ರೀ. ನಾನು ಆ ಥರ ಎಲ್ಲಿ ಭಾಳ ಲೇಟ್ ಆಗ್ತದೆ ಅಂತೇಳಿ ಸ್ವಲ್ಪ ಗಡಿಬಿಡಿದೊಳಗೆ ಇದ್ದವ್ರದ್ದು ಏನದ್ರಿ, ಈ ಥರ ಮಾಡಿದ್ರೆ ಸಿಂಪಲ್ಲಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ ಕಟ್ಟಿನ ಸಾರು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಬ್ಯಾಳಿ ಇರ್ಲಿಕ್ಕಂದ್ರೂ ಬರೀ ಹುಂಚಿಕಾಯಿ ಪಾಣೆ ಹೊಡೆದ್ರೂ ನಡೀತದೆ ನೋಡ್ರಿ. ಈಗ ಇದು ಕಟ್ ಹಾಕೋಲಿಕ್ಕಂದ್ರೆ ಬರೀ ಹುಂಚಿಕಾಯಿ ಪಾಣೆ ಹೊಡೆದ್ರೂ ಅದಕ್ಕೂ ಆಮ್ರ ನಡೀತದೆ ನೋಡ್ರಿ ಕಟ್ಟಿನ ಸಾರು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ರೀ. ಈಗ ಇದಕ್ಕೆ ಬೆಲ್ಲ ಹಾಕೋತೀನಿ ರೀ. ನೋಡ್ರಿ ನಮ್ಮದು ಇವತ್ತು ಹಬ್ಬದ ಅಡುಗೆ ಇಷ್ಟೇ ನೋಡ್ರಿ. ಸಿಂಪಲ್ ಅಂದ್ರೆ ಸಿಂಪಲ್ ರೀ. ಹಪ್ಪಳ ಕರೆದಿದ್ದೆ ರೀ, ತೊಗೊಂಡಿಲ್ರಿ ಇದ್ರೊಳಗೆ. ಕಟ್ಟಿನ ಸಾರು ಹತ್ರ ಭಾರಿ ಆಗ್ಯದ್ರಿ. ನೀವು ಒಂದು ಟ್ರೈ ಮಾಡಿರಿ, ಈ ಥರ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ. ಈ ಸರಿ ಸಿಂಪಲ್ ಅಂದ್ರೆ ಸಿಂಪಲ್ ಮಾಡೀವಿ ನೋಡ್ರಿ ಅಡುಗೆ. ಹೋಳಿಗೆ, ಚಪಾತಿ, ಇದು ಕಡ್ಲಿಬೇಳೆ ಖಾರ ರೀ, ಆಮ್ರ ರೀ, ಇಷ್ಟೇ ನೋಡ್ರಿ. ಊಟ ಮಾಡಂಬರ್ರಿ. ನೋಡ್ರಿ ಅಲ್ಲಿ ನೀರು ಬರ್ಲಿಕ್ಕತ್ತಾವತ್ರಿ. ಅವು ಎಲ್ಲಿಂದ ಪೈಪ್ ಡ್ರಿಪ್ ಚಾಲೂ ಮಾಡಿದ್ರೇನ್ರಿ, ಅಲ್ಲಿ ಪೈಪ್ ನೀರು ಬರ್ಲಿಕ್ಕತ್ತಾವ್ರಿ. ಇವರಿಬ್ಬರು ನೋಡ್ರಿ ಹಂಗೆ ಆಡಕತ್ತಾರ್ರಿ. ಅವು ನೀರು ಎಲ್ಲಿದು ಬರಾಕತ್ತಾವ? ಪೈಪ್ ಅದು ಚಲೋ ಮಾಡಿಲ್ರಿ, ಎಲ್ಲಿಯೂ ಬರಾಕತ್ತಾವ್ರಿ ಅವು ಕುರ್ದಾನು ಪೈಪ್ನೇನೋ ರೀ. ನೋಡ್ರಿ ನಮ್ಮ ಸಂಪತ್ ನೋಡ್ರಿ. ಏಯ್ ಮುಚ್ಚಪ್ಪು, ಅದ್ರ ಮ್ಯಾ ಮಣ್ಣಾಕು. ನೋಡ್ರಿ ಇವ್ರದ್ದು ಆಟ ನೋಡ್ರಿ. ಸಾಲಿ ಸುಟಿ ಬಿಡ್ತಂದ್ರೆ ಏಯ್ ಅಪ್ಪ್ಯಾ ಬಿಡು, ಇಲ್ಲಿ ಬಾ, ಇಲ್ಲಿ ಬರ್ರಿ. ಏ ಅಪ್ಪು ಇಲ್ಲಿ ಬಾ, ಇಲ್ಲಿ. ಈಗೆಲ್ಲ ಕೆಲಸ ಆಯ್ತು ರೀ. ನಿಂಬೆ ಗಿಡದಾಗ ಬಂದು ಕೂತೀವಿ ನೋಡ್ರಿ. ಇಷ್ಟೊತ್ತನ ಹೋಳಿಗೆ ಅದೆಲ್ಲ ಮಾಡಿ ಊಟ ಮಾಡಿ ಬಂದು ನಿಂಬೆ ಗಿಡದಾಗ ಕೂತೀವಿ ನೋಡ್ರಿ. ಇವ್ರಿಗೆ ಸುಮ್ಮ ಮಧ್ಯಾಹ್ನದಾಗ ಬಿಸಿಲದ ಸುಮ್ಮ ಮನಗಿಸ್ಬೇಕಂದ್ರಿ ಇವ್ರು ನೋಡ್ರಿ ಇಬ್ಬರು ಹೆಂಗೆ ಆಟ ಆಡ್ಲಕತ್ತಾರ್ರಿ. ಒಟ್ಟ ಮಕ್ಕಳಲ್ಲ ನೋಡ್ರಿ. ಸಂಜೆ ತನಕ ಮುಂಜಾನೆ ಎದ್ರಂದ್ರೆ ಸಂಜಿಕೆ ರೀ, ಒತ್ತಟ್ಟೆ ರೀ. ಸಂಜಿಕೆ ಮಕ್ಕೊಳ್ಳೋದ್ರಿ, ರಾತ್ರಿನೇ ರೀ. ಒಟ್ಟ ಮಧ್ಯಾಹ್ನದಾಗ ಸ್ವಲ್ಪ ಬಿಸಿಲು ಭಾಳ ಅದ ಮಕ್ಕೋರಿ ಅವನು ಒಟ್ಟ ಮಕ್ಕಳಲ್ಲ ನೋಡ್ರಿ ಹೆಂಗೆ ಆಟ ಆಡ್ತಾರೆ. ನಮ್ಮ ಸಮರ್ಥಂದಾರ ವಯರ್ ಅದಲ್ಲಿ ಅಪ್ಪೆ, ವಯರ್ ಅದಲ್ಲಿ ಶಾಕ್ ಹೊಡಿತದದು. ವಯರ್ ಅದ ಈ ಕಡೆ ಕರ್ಕೋನಿಗೆ. ನಮ್ಮ ಸಮರ್ಥಂದಾರ ಸಾಲಿ ಸೂಟಿ ಬಿಡ್ತಂದ್ರಿ ಇಬ್ಬರು ಅಷ್ಟು ಸಾಕ ಮಾಡಿ ಹೋಗ್ತಾರೆ ನೋಡ್ರಿ. ಸುಮ್ಮ ಸಾಲಿಗೆ ಹೋದ್ರೆ ಏನೂ ಟೆನ್ಷನ್ ಇರಲ್ರಿ. ಸಾಲಿಗೆ ಹೋಗ್ಲಿಕ್ಕಂದ್ರೆ ಕಿರಿಕಿರಿ ರೀ ಇಬ್ರದ್ದು ರೀ. ಇವನಿಗೂ ಸಾಲಿಗೆ ಹಚ್ಬೇಕಾಗ್ಯದ್ರಿ. ಇನ್ನು ಮಾತು ಕರೆಕ್ಟ್ ಬರ್ಲತ್ತಿ, ಸಾಲಿಗೆ ಹಚ್ಚಿಲ್ಲ ನೋಡ್ರಿ ಹೆಂಗೆ ಆಡ್ತಾರೆ ನೋಡ್ರಿ. ನಮ್ಮ ಸಂಪತ್ಗರ ನೀರಿದ್ರೆ ಸಾಕ್ರಿ. ನೋಡ್ರಿ ರಾತ್ರಿ ಹೊತ್ನ್ಯಾಗ ಈ ಟೈಮ್ 7 ಆಗ್ಯದ್ರಿ. ಗಾಳಿ ನೋಡ್ರಿ ಎಷ್ಟು ಬಿಟ್ಟದ ನಮ್ಮ ಹೊಲ್ದಾಗ, ಎಷ್ಟು ಜೋರು ಬಿಟ್ಟದ ನೋಡ್ರಿ ಗಾಳಿ. ತಣ್ಣಗಂದ್ರೆ ತಣ್ಣಗ್ರಿ. ಎಲ್ಲಿ ಮಳೆ ಆಗ್ಯದೇನು ಗೊತ್ತಿಲ್ರಿ. ತಣ್ಣಗಂದ್ರೆ ತಣ್ಣಗೆ ಬಿಟ್ಟದ ನೋಡ್ರಿ. ಹೆಂಗೆ ಕಾಣಕತ್ತದ ನೋಡ್ರಿ. ಸಂಜೆ 7 ಗಂಟೆ ಆಗ್ಯದ್ರಿ. ತಣ್ಣಗಂದ್ರೆ ತಣ್ಣಗೆ ಬಿಟ್ಟದ್ರಿ. ಮಾಡಾಗ್ಯದ್ರಿ. ಮಳೆ ಯಾವಾಗ ಬರ್ತದ ಗೊತ್ತಿಲ್ರಿ. ಜೋರಂದ್ರೆ ಜೋರು ಗಾಳಿ ಬಿಟ್ಟದ್ರಿ. ಭಾಳ ತಣ್ಣಗೆ ಬಿಟ್ಟದ ನೋಡ್ರಿ. ಗಿಡ ಅದು ಜೋರು ಬಡ್ಲಿಕ್ಕತ್ತವ್ರಿ, ಜೋರು.
ಮಾಡ ನೋಡ್ರಿ ಹೆಂಗೆ ಅದ್ಲಕತ್ತದ ಮೋಡ ಕರ್ರಗ, ಅಲ್ಲೊಂದಿಷ್ಟು ಕರ್ಗ ಇಲ್ಲೊಂದಿಷ್ಟು ಕರ್ಗ ಆಗ್ಯದ ನೋಡ್ರಿ. ಗಾಳಿಯರ ಜೋರು ಬಿಟ್ಟದ್ರಿ.